ನಾವು ಇಂಡಿಯನ್ಸ್ ಲಾಜಿಕ್ ಗಿಂತ ಮ್ಯಾಜಿಕ್ ನೇ ಜಾಸ್ತಿ ನಂಬೋದು. ಎಕ್ಸಾಮ್ ಪಾಸ್ ಆಗ್ಬೇಕು ಅಂದ್ರೆ ದೇವ್ರಿಗೆ ಹರಕೆ ಕಟ್ತೀವಿ, ಬಿಸ್ನೆಸ್ ಅಲ್ಲಿ ಲಾಭ ಬರ್ಬೇಕು ಅಂದ್ರೆ ದೇವ್ರಿಗೆ ಹರಕೆ ಕಟ್ತೀವಿ, ನಮ್ ಲೈಫ್ ಅಲ್ಲಿ ಏನೇ ಆಗ್ಬೇಕು ಅಂದ್ರೂ ದೇವ್ರಿಗೆ ಹರಕೆ ಕಟ್ತೀವಿ. ಈ ಕತೆ ಭಾಸ್ಕರ್ ಶೆಟ್ಟಿ ಕತೆ. ಭಾಸ್ಕರ್ ಶೆಟ್ಟಿ ಒಬ್ಬ ಬಿಸ್ನೆಸ್ ಮ್ಯಾನ್. ಅವನ ಬಿಸ್ನೆಸ್ ಎಕ್ಸ್ಪಾನ್ಷನ್ ಉಡುಪಿಯಿಂದ ಹಿಡಿದು ಸೌದಿ ಅರಬ್ ವರ್ಗೂ ಇತ್ತು. ಭಾಸ್ಕರ್ ಶೆಟ್ಟಿ ಲೈಫ್ ಅಲ್ಲಿ ದುಡ್ಡಿಗಂತೂ ಕಮ್ಮಿ ಇರ್ಲಿಲ್ಲ, ಬಿಸ್ನೆಸ್ ತುಂಬಾ ಚೆನ್ನಾಗೇ ಆಗ್ತಾ ಇತ್ತು. ಭಾಸ್ಕರ್ ಶೆಟ್ಟಿಗೆ ರಾಜೇಶ್ವರಿ ಶೆಟ್ಟಿ ಅಂತ ಒಂದು ಹೆಂಡತಿನೂ ಇದ್ಲು. ಭಾಸ್ಕರ್ ಶೆಟ್ಟಿ ರಾಜೇಶ್ವರಿ ಶೆಟ್ಟಿಗೆ ಒಬ್ಬ ಮಗ ಇದ್ದ. ಭಾಸ್ಕರ್ ಶೆಟ್ಟಿಗೆ ಎಲ್ಲ ಕೊಟ್ಟ ದೇವ್ರು ಮಗನ್ಗೆ ಆರೋಗ್ಯದ ಸಮಸ್ಯೆ ಇಟ್ಟ. ಭಾಸ್ಕರ್ ಶೆಟ್ಟಿ ತಮ್ಮ ಮಗನ್ಗೆ ತೋರಿಸದೇ ಇರೋ ಡಾಕ್ಟರ್ಸ್ ಇಲ್ಲ, ಹಾಸ್ಪಿಟಲ್ಸ್ ಇಲ್ಲ. ಪ್ರಪಂಚದಲ್ಲೇ ನಂಬರ್ 1 ಅಂತ ಹೇಳ್ಕೊಡೋ ಪ್ರತಿಯೊಂದು ಹಾಸ್ಪಿಟಲ್ಸ್ ಅಲ್ಲೂ ತೋರಿಸಿದ್ದಾರೆ. ಆದ್ರೆ ಅವ್ರ ಮಗನ್ ಆರೋಗ್ಯ ಸೇಮ್ ಟು ಸೇಮ್, ಏನು ಡಿಫರೇ ಆಗ್ತಿರ್ಲಿಲ್ಲ. ರಾಜೇಶ್ವರಿಗೆ ದೇವ್ರ ಮೇಲೆ ಸ್ವಲ್ಪ ಭಕ್ತಿ ಜಾಸ್ತಿ. ಈ ಆಸ್ಟ್ರಾಲಜಿ, ಜ್ಯೋತಿಷ್ಯ ತುಂಬಾ ಕೇಳೋರು. ಒಂದು ಕಡೆ ಭಾಸ್ಕರ್ ಶೆಟ್ಟಿ ಹಾಸ್ಪಿಟಲ್ಸ್ ಗೆ ತೋರಿಸ್ತಾ ಇದ್ರೆ, ಇನ್ನೊಂದು ಕಡೆ ರಾಜೇಶ್ವರಿ ಶೆಟ್ಟಿ ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗೋಳು, ಪ್ರತಿಯೊಬ್ಬ ಆಸ್ಟ್ರಾಲಜರ್ಗೂ ಮೀಟ್ ಮಾಡೋಳು, ಪ್ರತಿಯೊಬ್ಬ ಜ್ಯೋತಿಷ್ರಿಗೂ ತನ್ನ ಸಮಸ್ಯೆನ ಹೇಳ್ಕೊಳ್ಳೋಳು. ಆದ್ರೂ ಅದೇ ನೋ ಯೂಸ್, ಮಗನ್ ಆರೋಗ್ಯ ಹಂಗೆ ಇರ್ತಿತ್ತು. ಹೀಗೆ ಒಂದು ದಿನ ರಾಜೇಶ್ವರಿಗೆ ನಿರಂಜನ್ ಭಟ್ ಪರಿಚಯ ಆಯ್ತು. ನಿರಂಜನ್ ಭಟ್ ಒಬ್ಬ ಆಸ್ಟ್ರಾಲಜರ್, ಒಬ್ಬ ಜ್ಯೋತಿಷ್ಯ. ಹೋಮ ಹವನಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾನೆ, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾನೆ. ಈ ದಂಪತಿಗಳು ಅವರ ಮಗನ್ನ ಕರ್ಕೊಂಡು ನಿರಂಜನ್ ಭಟ್ ಹತ್ರ ಪೂಜೆ ಹವನ ಎಲ್ಲದಕ್ಕೂ ರೆಡಿ ಮಾಡಿಸಿದ್ರು. ಪೂಜೆ ಹವನಗಳು ಎಲ್ಲವೂ ಆಯ್ತು. ಇದಕ್ಕೆ ಕೋ ಇನ್ಸಿಡೆನ್ಸ್ ಅಂತೀವೋ ಅಥವಾ ದೇವ್ರ ಪವಾಡನೆ ಅಂತೀವೋ ನನಗೆ ಗೊತ್ತಿಲ್ಲ. ಭಾಸ್ಕರ್ ಶೆಟ್ಟಿ ಮತ್ತೆ ರಾಜೇಶ್ವರಿ ಶೆಟ್ಟಿ ಮಗನ್ಗೆ ಆರೋಗ್ಯ ತುಂಬಾ ಚೆನ್ನಾಗಿ ಆಗ್ತಾ ಬಂತು, ರಿಕವರಿ ಆಗ್ತಾನು ಬಂದ. ಮೊದ್ಲೇ ಹೇಳ್ದಂಗೆ ಭಾಸ್ಕರ್ ಶೆಟ್ಟಿ ಬಿಸ್ನೆಸ್ ಮ್ಯಾನ್. ಇಂಡಿಯಾ ಸೌದಿ ಅಂತ ಟ್ರಾವೆಲ್ ಮಾಡ್ತಾನೆ ಇದ್ದ, ಜಾಸ್ತಿ ಸೌದಿಯಲ್ಲೇ ಇದ್ದ. ರಾಜೇಶ್ವರಿ ನಿರಂಜನ್ ಭಟ್ ನ ಡೈಲಿ ಮೀಟ್ ಮಾಡೋಳು. ಆ ಮೀಟಿಂಗ್ ಡೇಟಿಂಗ್ ಆಗಿ ಬದಲಾಯ್ತು. ಆ ಡೇಟಿಂಗ್ ಅಫೈರ್ ಆಗಿ ಬದಲಾಯ್ತು. ದಿನಗಳು ಕಳಿತಾ ಭಾಸ್ಕರ್ ಶೆಟ್ಟಿಗೆ ರಾಜೇಶ್ವರಿ ಮೇಲೆ ಒಂದು ಅನುಮಾನ ಬಂತು. ಅನುಮಾನ ಅನ್ನೋದು ಒಂದು ಸತಿ ಬಂದ್ರೆ ಅದು ಹೋಗೋದಿಲ್ಲ, ಅದು ತುಂಬಾ ಕ್ರೂಯಲ್, ಅದು ತುಂಬಾ ಬ್ರೂಟಲ್. ಭಾಸ್ಕರ್ ಶೆಟ್ಟಿ ತುಂಬಾ ದೊಡ್ಡ ಇನ್ಫ್ಲೂಯೆನ್ಸ್ ಪರ್ಸನ್, ಅವನಿಗೆ ಇನ್ಫ್ಲೂಯೆನ್ಸ್ ತುಂಬಾ ಚೆನ್ನಾಗೇ ಇತ್ತು. ಅನುಮಾನ ಬಂದಿದ ತಕ್ಷಣ ಅವಳ ಹಿಂದೆ ಸ್ಪೈ ಮಾಡಕ್ ಸ್ಟಾರ್ಟ್ ಮಾಡ್ದ. ಅವನ ಹುಡುಗರು, ಅವನ ಕೊಲೀಗ್ಸ್ ಯಾರನ್ನೋ ಒಬ್ರನ್ನ ಅವಳ ಹಿಂದೆ, ರಾಜೇಶ್ವರಿ ಹಿಂದೆ ಕಳಿಸ್ತಾ ಇದ್ದ. ಪ್ರತಿಯೊಂದು ಫೋಟೋಸ್, ಪ್ರತಿಯೊಂದು ಡೀಟೇಲ್ಸ್ ಯಾವಾಗ್ಲೂ ಭಾಸ್ಕರ್ ಶೆಟ್ಟಿಗೆ ಬರ್ತಾ ಇತ್ತು. ಮೊದ್ಲೇ ಹೇಳ್ದಂಗೆ ರಾಜೇಶ್ವರಿಗೆ ದೇವ್ರ ಭಕ್ತಿ ಜಾಸ್ತಿ. ನಾರ್ತ್ ಇಂಡಿಯಾದಲ್ಲಿ ಟೆಂಪಲ್ ಗಳಿಗೆ ಹೋಗೋಣ ಅಂತ ಆಂಟಿಗೆ ಮನ್ಸಾಯ್ತು. ಆಗ ಈ ಆಂಟಿ ಹೋಗಿದ್ದೆ. ಆಂಟಿ ಅಂದ್ರೆ ಯಾರು ಹೇಳು? ಈ ರಾಜೇಶ್ವರಿ ಶೆಟ್ಟಿ. ಈ ಆಂಟಿ ಹೋಗಿದ್ದೆ ನಿರಂಜನ್ ಭಟ್ ಜೊತೆ. ನಿರಂಜನ್ ಭಟ್, ರಾಜೇಶ್ವರಿ ಶೆಟ್ಟಿ ಮತ್ತೆ ರಾಜೇಶ್ವರಿ ಶೆಟ್ಟಿ ಮಗ ಟೆಂಪಲ್ ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ದೇವಸ್ಥಾನದಲ್ಲಿ ಹೋಗಿ ಆ ದೇವಸ್ಥಾನದಿಂದ ಡೈರೆಕ್ಟ್ ಮುಂಬೈಯಲ್ಲಿ ಸ್ಟೇ ಆದ್ರು. ಮುಂಬೈಯಲ್ಲಿ ಅವಳ ಮಗನ್ನ ಅವಳ ರಿಲೇಟಿವ್ಸ್ ಮನೇಲಿ ಬಿಟ್ಟು ಈ ಆಂಟಿ ನಿರಂಜನ್ ಭಟ್ ಜೊತೆ ರೂಮ್ ಮಾಡ್ಕೊಂಡು 5 ಸ್ಟಾರ್ ಹೋಟೆಲ್ ಅಲ್ಲಿ ಒಂದು ರೂಮ್ ಮಾಡ್ಕೊಂಡ್ಲು. ಕೆಲವೊಂದು ವಾರ ಅದೇ ಹೋಟೆಲ್ ಅಲ್ಲಿ ನಿರಂಜನ್ ಭಟ್ ಜೊತೆ ರಾಜೇಶ್ವರಿ ಇದ್ಲು. ಭಾಸ್ಕರ್ ಶೆಟ್ಟಿ ಆಲ್ರೆಡಿ ಇವರ ಮೇಲೆ ಸ್ಪೈ ಇಟ್ಟಿದ್ದ. ಅವತ್ತಿನ ದಿನ 5 ಸ್ಟಾರ್ ಹೋಟೆಲ್ ಅಲ್ಲಿ ರೂಮ್ ಮಾಡ್ಬೇಕಾದ್ರೂ ಈ ವಿಷಯ ಭಾಸ್ಕರ್ ಶೆಟ್ಟಿಗೆ ಗೊತ್ತಿತ್ತು. ಒಂದು ದಿನ ಭಾಸ್ಕರ್ ಶೆಟ್ಟಿಗೆ ಫೋಟೋಸ್ ಬರಕ್ ಸ್ಟಾರ್ಟ್ ಆಯ್ತು. ಆ ಫೋಟೋಸ್ ಯಾವ್ದು ಅಂದ್ರೆ ನಿರಂಜನ್ ಭಟ್ ರಾಜೇಶ್ವರಿ ಪ್ರೈವೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡೋ ಫೋಟೋ. ಪ್ರೈವೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡೋ ಫೋಟೋ ಅಂದ್ರೆ ನಿನಗೆ ಅರ್ಥ ಆಯ್ತು ಅನ್ಸತ್ತ. ಅದಾದ್ಮೇಲೆ ಭಾಸ್ಕರ್ ಶೆಟ್ಟಿ ರಾಜೇಶ್ವರಿ ಶೆಟ್ಟಿ ಕೇಳ್ತಾರೆ ಇದ್ರ ಬಗ್ಗೆ. ರಾಜೇಶ್ವರಿ ಶೆಟ್ಟಿ ತುಂಬಾ ಮ್ಯಾನೇಜ್ ಮಾಡ್ತಾಳೆ. ಅವನು ಪೂಜಾರಿ, ಅವನಿಗೂ ನನಗೂ ಏನಿಗೆ ಸಂಬಂಧ ಕಟ್ತಾ ಇದೀಯಾ, ಈ ತರ ಜಗಳನೂ ಮಾಡ್ತಾಳೆ. ಆಗ ತೋರಿಸ್ತಾರೆ ಭಾಸ್ಕರ್ ಶೆಟ್ಟಿ ಫೋಟೋಸ್. ಆಗ್ಲೂ ರಾಜೇಶ್ವರಿ ಶೆಟ್ಟಿ ಸಮರ್ಥನೆ ಮಾಡ್ಕೊಂತಾಳೆ. ಏನಂತ ಸಮರ್ಥನೆ ಮಾಡ್ಕೊಂತಾಳೆ ಅಂದ್ರೆ, ಬೆನ್ ಹಿಂದೆ ರ್ಯಾಶಸ್ ಬಂದಿತ್ತು. ಆ ರ್ಯಾಶಸ್ ನ ಗುಣ ಮಾಡಕ್ಕೆ ನಾನು ಆ ನಿರಂಜನ್ ಭಟ್ಟಿಗೆ ತೋರಿಸ್ತಾ ಇದ್ದೆ ಅಂತ ತುಂಬಾ ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡ್ತಾನೆ. ಮೊದ್ಲೇ ಭಾಸ್ಕರ್ ಶೆಟ್ಟಿ ಬಿಸ್ನೆಸ್ ಮ್ಯಾನ್. ಭಾಸ್ಕರ್ ಶೆಟ್ಟಿ
ಶೆಟ್ಟಿ ಅವಳು ಹೇಳೋದು ನಂಬಷ್ಟು ಮೂರ್ಖ ಅಂತೂ ಅಲ್ವೇ ಅಲ್ಲ. ಭಾಸ್ಕರ್ ಶೆಟ್ಟಿ ಹೊಸದಾಗಿ ವಿಲ್ ಮಾಡೋಣ ಅಂತ ಡಿಸೈಡ್ ಆಗ್ತಾನೆ. ಅವನ್ ಹೆಂಡತಿಗೆ ಅವ್ರ ಮಗನ್ಗೆ 1 ಪೈಸೆ 1 ನಯ ಪೈಸೆ ಆಸ್ತಿನೂ ಕೊಡಬಾರ್ದು ಅಂತ ಡಿಸೈಡ್ ಆಗ್ತಾನೆ. ಅವನ ಆಸ್ತಿಯಲ್ಲಿ 10% ಅವ್ರ ತಂಗಿಂದ್ರಿಗೆ ಕೊಡೋಣ ಅಂತ ಡಿಸೈಡ್ ಆಗ್ತಾನೆ. ಮಿಕ್ಕಿದ್ದು ಅವನ ತಮ್ಮಂದ್ರಿಗೆ ಕೊಡೋಣ ಅಂತ ಡಿಸೈಡ್ ಆಗ್ತಾನೆ. ಭಾಸ್ಕರ್ ಶೆಟ್ಟಿಗೆ 3 ಜನ ತಂಗಿಂದ್ರು. ಸೊ ಅಲ್ಲಿ 30% ಕ್ಲೋಸ್. ಮಿಕ್ಕಿದ 70% ಅವ್ರ ತಮ್ಮಂದ್ರಿಗೆ ಕೊಡೋಣ ಅಂತ ಡಿಸೈಡ್ ಆಗ್ತಾನೆ. ಅವ್ರ ತಮ್ಮಂದ್ರು ಕೂಡ 3 ಜನ. ಈ ವಿಷಯ ಗೊತ್ತಾಗಿದ್ದ ರಾಜೇಶ್ವರಿ ಡೈರೆಕ್ಟ್ ಆಗಿ ನಿರಂಜನ್ ಭಟ್ ಹತ್ರ ಹೋಗಿ ಎಲ್ಲಾ ವಿಷಯನೂ ಹೇಳ್ತಾಳೆ. ಈಗಾಗ್ಲೇ ರಾಜೇಶ್ವರಿ ನಿರಂಜನ್ ಭಟ್ಗೆ ಹೊಸ ಮನೆ, ಕಾರು, ಕಾಸ್ಟ್ಲಿ ಗಿಫ್ಟ್ಸ್ ಎಲ್ಲಾನು ಕೊಟ್ಟಿದ್ಲು. ನಿರಂಜನ್ ಭಟ್, ರಾಜೇಶ್ವರಿ ಶೆಟ್ಟಿ, ಅವನ ಮಗ ಆದ ನವನೀತ್ ಶೆಟ್ಟಿ, ಇವರು 3 ಜನ ಸೇರ್ಕೊಂಡು ಭಾಸ್ಕರ್ ಶೆಟ್ಟಿನ ಸಾಯಿಸೋಣ ಅಂತ ಡಿಸೈಡ್ ಆಗ್ತಾರೆ. ಒಂದು ದಿನ ಭಾಸ್ಕರ್ ಶೆಟ್ಟಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಅವನ ಮಗನಾದ ನವನೀತ್ ಶೆಟ್ಟಿ ಅವನ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಹಾಕ್ತಾನೆ. ಹಿಂದೆಯಿಂದ ರಾಜೇಶ್ವರಿ ಒಂದು ದೊಡ್ಡ ರಾಡ್ ತಗೊಂಡು ತಲೆಗೆ ಒಂದು ದೊಡ್ಡದಾಗಿ ಏಟ್ ಕೊಡ್ತಾಳೆ. ಆಗ ಭಾಸ್ಕರ್ ಶೆಟ್ಟಿ ಕೆಳಗಡೆ ಬೀಳ್ತಾನೆ. ಇವರು 3 ಜನ ಅವನ್ನ ಕರ್ಕೊಂಡು ಬಾತ್ ಟಬ್, ಅವರ ಮನೆಯಲ್ಲಿರೋ ಬಾತ್ ಟಬ್ ಅಲ್ಲಿ ಹಾಕಿ ಪೆಸ್ಟಿಸೈಡ್ಸ್ ನ ಬಲವಂತವಾಗಿ ತಿನ್ನಿಸ್ತಾರೆ. ಗಿಡ ಮರಕ್ಕೆ ಪೆಸ್ಟಿಸೈಡ್ಸ್ ಹಾಕಿದ್ರೆ ಬದುಕತ್ತೇನೋ, ಮನುಷ್ಯ ಪೆಸ್ಟಿಸೈಡ್ಸ್ ತಿಂದ್ರೆ ಚಾನ್ಸೇ ಅಲ್ಲ. ನಿಧಾನವಾಗಿ ಅಲ್ಲಿ ಇವನು ಸಾಯ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಭಾಸ್ಕರ್ ಶೆಟ್ಟಿ ಬಾಡಿನ ಇವರು 3 ಜನ ನಿರಂಜನ್ ಭಟ್ ಮನೆಗೆ ತಗೊಂಡೋಗ್ತಾರೆ. ಆ ಬಾಡಿನ ತುಂಡು ತುಂಡಾಗಿ ಕತ್ತರಿಸಿ ಹೋಮಕ್ಕೆ ಹಾಕ್ಬಿಡ್ತಾರೆ. ಹೀಗಾಯ್ತು ಭಾಸ್ಕರ್ ಶೆಟ್ಟಿಯ ಕೊಲೆ.